ಒಂದೆರಡು ನಿಮಿಷ ಮ್ಯಾಮ್. ಆಟೋಮೊಬೈಲ್ಸ್ ಮೇಲೆ ಬೆಂಕಿ ಇದಾಗಿರ್ತಾನೆ, ಆದರೂ ಸಹ ಯಾವುದೇ ವಿಧವಾಗಿ ಕೇಸ್ ಒಂದು ತಿಂಗಳಾಗದೆ ಕೇಸ್ ಕೊಟ್ಟು ಅವ್ರ ವಿರುದ್ಧ ಯಾವುದೇ ಮಾಹಿತಿನ ಕೊಟ್ಟಿಲ್ಲ. ಸಿ ಸಿ ಕೇಂದ್ರದಲ್ಲಿ ಯಾರು ನಮಸ್ಕಾರ ಬಂಧುಗಳೇ, ನಾವು ಇವಾಗ ಹುಡುಗರಲ್ಲಿ ಎಸ್ ಪಿ ಅವ್ರನ್ನ ಭೇಟಿ ಮಾಡಿದ್ವಿ. ಕೇರ್ಪೇಟೆ ಆಶಾರಾಣಿಯವರು ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡಿದ್ರು ಅದ್ರ ಬಗ್ಗೆ ನಾವು ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ದಾರರು ನಮ್ಮ ಜೊತೆಲಿದ್ದಾರೆ. ಯಾಕೆಂದ್ರೆ ಇವರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ. ಅವ್ರ ಮನೇನ ಅವ್ರು ಬಿಡಿಸ್ಕೊಳಕ್ಕೆ ಹೋದರೆ ಇವರು ಸೆಂಟ್ರಲ್ ಪೊಲೀಸರು ಸಿವಿಲ್ ಮ್ಯಾಟ್ರಿಗೆ ಬಂದು ಧಮಕಿ ಹಾಕೋದು, ಏನೋ ನಿನ್ನ ವೀಡಿಯೋ ಮಾಡಿದ್ರೆ ಲೈವ್ ಮಾಡಿದ್ರೆ ನಿನ್ನ ಮೇಲೆ ಅರೆಸ್ಟ್ FIR ಮಾಡಿ ಒಳಗಾಕ್ಬಿಡ್ತೀನಿ, ನೀನು ಬಂದರೆ ಬಿಡೋದಿಲ್ಲ ನಿನ್ನ ಅಂತೇಳಿ ಧಮಕಿ ಹಾಕ್ತಿದ್ದ ಅಂತ ಆಶಾರಾಣಿ ಅವರು CPI ಆಗಿರುವಂಥ ಸುಮಾರಾಣಿ ಈಗ ಅವ್ರ ಹೆಸರು ಸಡನ್ ಬರೋದಿಲ್ಲ. ಯಾಕೆಂದರೆ ಒಳ್ಳೆ ಕೆಲಸ ಮಾಡೋರ ಹೆಸರು ಬೇಗ ಬರುತ್ತೆ, ಡಕಾಯಿತರುಗಳು ಮೋಸ ಮಾಡೋರ ಹೆಸರು ಬೇಗ ಬರಲ್ಲ. ಅದು ವಿಚಾರ. ಅವ್ರು ಇವಾಗೆಲ್ಲ ಮೇಲ್ಕೋಟೆಯಲ್ಲಿದ್ದಾಗಲೂ ಅದೇ ಥರ ಧಮಕಿ ಹಾಕ್ತಿದ್ರು, ಪಾಂಡಪುರದಲ್ಲಿದ್ದಾಗಲೂ ಅದೇ ಥರ ಧಮಕಿ ಹಾಕ್ಕೊಂಡು ಜನಗಳ ಹತ್ರ ಧಮಕಿ ಹಾಕ್ಕೊಂಡು ಹೆಸರು ಮಾಡಿದ್ರು. ಯಾವುದೇ ರೀತಿ ಡ್ಯೂಟಿ ಟೈಮಲ್ಲಿ ಯೂನಿಫಾರ್ಮ್ ಹಾಕಿರಲಿಲ್ಲ ಅವರು. ಅದು ವಿಚಾರವಾಗೆಲ್ಲ ಬರೆದು CD ಕೊಟ್ಟಿದ್ದೀವಿ. ಏನಿಲ್ಲ SP ಏನು ಇದು ಮಾಡ್ತಾರೆ, ಅವ್ರ ಬಗ್ಗೆ ಏನು ಆಕ್ಷನ್ ತಗೋತಾರೆ ಅನ್ನೋದನ್ನು ನಾವು ಕಾದು ನೋಡ್ತೀವಿ. ಇವರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಲೈವ್ ಮುಖಾಂತರ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮಾತಾಡಲಿ. ನಿನ್ನೆ ವಿಚಾರ ನಮ್ಮದು ಕೋರ್ಟ್ ಆದೇಶದಂತೆ ನಮ್ಮ ಮನೆ ಒಳಗಡೆ ನಾವು ಇರುವಂಥ ಸಮಯದಲ್ಲಿ 1 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಯಾರು ಅಕ್ರಮನ ಮಾಡಿದ್ರು ನಮ್ಮ ಮನೆಯನ್ನು, ಅವ್ರ ಜೊತೆ ಪೊಲೀಸ್ ಇನ್ಸ್ಪೆಕ್ಟರ್ನ ಕರ್ಕೊಂಡ್ಬಂದು ಅವ್ರ ಜೊತೆ ಒಂದು 5 ಜನ ಬಂದು ಎಲ್ಲ ಸಿವಿಲ್ ಡ್ರೆಸ್ಸಲ್ಲಿ ಬಂದಿದ್ದಾರೆ. ಯಾರು ಪೊಲೀಸು ಅಂತ ನಮಗೇನು ಗೊತ್ತಾಗಿಲ್ಲ. ನೀನೇನಾದರೂ ವಿಡಿಯೋ ನಮ್ಮ ಸೇಫ್ಟಿಗೋಸ್ಕರ ನಾನು ಲೈವ್ ವಿಡಿಯೋವನ್ನು ಮಾಡಿದೆ. ಆಗ ನೀವೇನಾದರೂ ಈ ವಿಡಿಯೋನ ಮಾಡಿದ್ರೆ ನಿಮ್ಮ ಜೀವನನ ಹಾಳು ಮಾಡ್ತೀನಿ, ನನ್ನ ಡೈರಿಲಿ ಆಗಲೇ ನಿನ್ನನ್ನು ಕೆತ್ತಿದ್ದೀನಿ, ಎಲ್ಲನೂ ಬರವಣಿಗೆಯಲ್ಲಿ ನಿನ್ನ ಜೀವನ ಹಾಳು ಮಾಡ್ತೀನಿ, ನೀನು ಯಾವುದೇ ಸಾಮಾಜಿಕ ಕೆಲಸ ಮಾಡ್ದಂಗೆ ಮಾಡ್ತೀನಿ ಅಂತ ಈ ಹಿಂದೆ ಕೂಡ ನನಗೆ ಧಮಕಿನ ಹಾಕಿದ್ರು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ನಾವು ಯಾವುದೇ ರೀತಿಯಾಗಿ ಹೋದ್ರೂ ಅವರು ನಮಗೆ ಸ್ಪಂದನೆಯೂ ಕೊಡ್ತಾ ಇಲ್ಲ, ಏನೂ ಇಲ್ಲ. ಅವ್ರದ್ದೇನೆ ಅಧಿಕಾರನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇನ್ಸ್ಪೆಕ್ಟರ್ ಸುಮಾರಾಣಿ ಅವರು ಮತ್ತು ಈ ಹಿಂದೆನೇ ಆಗಲೇ ನಾನು ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಕೋರ್ಟ್ ಆದೇಶಕ್ಕೂ ಯಾವುದು ಲೆಕ್ಕಿಸ್ತೇನೆ ಅದನ್ನು ನಮ್ಮ ಪರಿಶೀಲನೆಯೂ ಮಾಡ್ದೇನೆ ನಮ್ಮನ್ನ ಧಮಕಿ ಹಾಕಿ ಹೊರಗಡೆ ಕಳಿಸಿದ್ದಾರೆ ಒಂದು ಸತಿ ಸ್ಟೇಷನ್ನಿಂದ. ಆಗಲೇ ಇದ್ದ ಸುಮಾರು ಆಗಿದೆ. ಆಮೇಲೆ ಆ ವಿಡಿಯೋ ಕೂಡ ನಮ್ಮ ಬ್ರದರ್ದು ಸಾಮಾಜಿಕ ರಸ್ತೆಯಲ್ಲಿ ನಿಂತಿದ್ದ ಸಮಯದಲ್ಲಿ ಎಳ್ಕೊಂಡೋಗಿ ನಮ್ಮ ಇಬ್ರೂ ಅಲ್ಲೇಗೈದು ಎಳ್ಕೊಂಡೋಗಿ ಇವ್ರ ಮೊಬೈಲಲ್ಲಿ ಇದ್ದಂಥ ಖಾಸಗಿ ವಿಡಿಯೋ ಆಗ್ಬೋದು, ನಾವೇನೋ ಪ್ರೈವೇಟ್ ನಮ್ಮ ಸಿವಿಲ್ ಡಿಸ್ಪ್ಯೂಟ್ದೆಲ್ಲ ವಿಡಿಯೋ ಇಟ್ಟಿದ್ದನ್ನೆಲ್ಲ ಡಿಲೀಟ್ ಮಾಡಿ, ಮತ್ತು ಅವರ ಡ್ರೈವರು ಶಫೀವುಲ್ಲಾ, ರಘು ಮತ್ತು ಪೊಲೀಸ್ ಪೇದೆ ರಘು ಮತ್ತು ಇನ್ಸ್ಪೆಕ್ಟರ್ ಸುಮಾರಾಣಿ ಅವರು ನಮ್ಮನ್ನು ಮಾನಸಿಕವಾಗಿ ಹಿಂಸಿಸ್ತಾ ಇದ್ದಾರೆ. ನಾವು ಬದುಕೋಕ್ಕೆ ಬಿಡೋದಿಲ್ಲ, ನಿನ್ನ ಆ ಥರ ಮಾಡ್ತೀವಿ, ನಿಮ್ಮನ್ನು ಸುಳ್ಳು ಕೇಸ್ ದಾಖಲು ಮಾಡಿ ನಿಮ್ಮ ಜೀವನನೆಲ್ಲ ಹಾಳು ಮಾಡ್ತೀನಿ ಅಂತ ನಮಗೆ ಧಮಕಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ ಶೋಭಾರಾಣಿಯವರಾಗಿರ್ಬೋದು, SP ಶೋಭಾರಾಣಿ ಅವರಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಯಾವುದೇ ಗೃಹ ಇಲಾಖೆ ಆಗಿರ್ಬೋದು, ನನಗೆ ಸೂಕ್ತ ರಕ್ಷಣೆ ಕೊಟ್ಟು ಇನ್ನು ಮುಂದೆ ಇದು ಅಧಿಕಾರನ ಯಾರೂ ದುರುಪಯೋಗ ಪಡಿಸ್ತಾ ಇರೋ ಅಂತ ಒಂದು ಒಳ್ಳೆ ಉತ್ತಮವಾದ ಪೊಲೀಸ್ ಅಧಿಕಾರಿಗಳನ್ನ ನಮ್ಮ ಕೇರ್ಪೇಟೆಗೆ ನೀಡಬೇಕು. ಜನರ ರಕ್ಷಣೆಗೆ ಬರುವಂಥವ್ರನ್ನ ನಮ್ಮ ಕೇರ್ಪೇಟೆ ಪೊಲೀಸ್ ಠಾಣೆಗೆ ನೀಡಬೇಕು ಅಂತ ಈ ಮೂಲಕ ಈ KRS ಪಕ್ಷದ ಸಹಾಯದ ವತಿಯಿಂದ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಬೇರೆ ಯಾರಿಗೂ ಈ ಥರ ಅನ್ಯಾಯಗಳಾಗಬಾರ್ದು. ನಮ್ಮ ಕೇರ್ಪೇಟೆ ತಾಲೂಕಲ್ಲಾಗಲಿ ಇಡೀ ರಾಜ್ಯಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು. ಈ ಮೂಲಕ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀವಿ. ಈಗ ಕಂಪ್ಲೇಂಟ್ ಕೂಡ ನಾವು SP ಶೋಭಾರಾಣಿ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರೇನು ಕ್ರಮ ಕೈಗೊಳ್ತಾರೆ ಅಂತ ನಾವು ಮುಂದೆ ಕಾದು ನೋಡಬೇಕಾಗಿದೆ. ನಾನು ಈಗಾಗಲೇ ಈ ಸಂಬಂಧದಲ್ಲಿ ನಾನು ಬೆಂಗಳೂರು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೂ ಕೂಡ ಒಂದು ಕಂಪ್ಲೇಂಟ್ನ ದಾಖಲಿಸಿರ್ತೀನಿ. ಅದರಿಂದ ಮತ್ತೆ ಮಾನವ ಹಕ್ಕು ಕಲ್ಯಾಣ ಆಯೋಗಕ್ಕೂ ಒಂದು ಕಂಪ್ಲೇಂಟ್ನ ದಾಖಲಿಸಿರ್ತೀನಿ. ಆದರೆ ಅವರಿಂದ ನಮಗೇನು ಒಂದು ರಿಪ್ಲೈ ಕೂಡ ಬಂದಿಲ್ಲ. ಅದೇನೋ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಇದಕ್ಕೆ ಎಲ್ಲ ಉತ್ತಮವಾದ ಅಧಿಕಾರಿಗಳನ್ನ ನೀವು ಠಾಣೆಗಳಲ್ಲಿ ಉತ್ತಮವಾದ ಅಧಿಕಾರಿಗಳನ್ನ ನೀವು ಅಪಾಯಿಂಟ್ ಮಾಡಿಲ್ಲ ಅಂದರೆ ಈ ಥರ ನೋಡಿ ಸಾರ್ವಜನಿಕರು ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ.
ಹೇಳಿ. ನಮಸ್ಕಾರ ಬಂಧುಗಳೇ, ನಾನು ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷ ಮಲ್ಲೇಶ್. ಕೇರ್ಪೇಟೆ ಟೌನ್ ಪೊಲೀಸು ಸರ್ಕಲ್ ಇನ್ಸ್ಪೆಕ್ಟರ್ ಸುಮಾರಾಣಿ ಅವರು ತುಂಬ ದೌರ್ಜನ್ಯವಾಗಿ ಧಮಕಿ ಹಾಕಿದ್ದಾರೆ. ಯಾಕೆಂದರೆ ನೀವು ವಿಡಿಯೋ ಏನಾದ್ರು ಮಾಡಿದ್ರೆ ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ನಿನ್ನ ಇಷ್ಟಿನ ಜೀವನನೇ ಚೇಂಜ್ ಮಾಡ್ತೀನಿ ಅಂತ ರೋಡಿನಲ್ಲಿ ಹೇಳಿದ್ದಾರೆ ಜೋರಾಗಿ. ಅವ್ರ ವರ್ತನೆ ಅಂದರೆ ಎಲ್ಲರಿಗೂ ಭಯ ಆಗಬೇಕು. ಯಾಕಂದ್ರೆ ಪೊಲೀಸ್ನವ್ರು ಅಂದರೆ ಜನಸ್ನೇಹಿ ಪೊಲೀಸ್ ಅಂತ ಹೇಳ್ತಾರೆ, ಆದರೆ ಎಲ್ಲಿದ್ದು ಜನಸ್ನೇಹಿ ಪೊಲೀಸ್ನವ್ರು ಅವ್ರು ನೋಡಿದ್ರೆ ಓಡೋಗ್ಬೇಕು ಆ ರೀತಿ. ಯಾಕೆ ಯೂನಿಫಾರ್ಮ್ ಇಲ್ಲ, ಅವ್ರು ಎಲ್ಲೇ ಇದ್ರು ಡ್ಯೂಟಿಗೆ ಬಂದರು ಧಮಕಿ ಹಾಕಿದ್ರು ವಿರೋಧವಾಗಿ ಹೋರಾಟ ಮಾಡ್ತಾವ್ರೆ. ಯಾಕೆಂದ್ರೆ ಇವ್ರು ಕೊಡ್ತಾ ಇಲ್ಲ ಇವ್ರಿಗೆ ಮನೇನು ಸಿವಿಲ್ ಕೋರ್ಟಲ್ಲಿ ಇವರು ಅಂತ ಆಗಿದೆ ಕೋರ್ಟಲ್ಲಿ, ಆದರೂ ಸಹ ಇವ್ರಿಗೆ ಜೈನ ಸಿಗ್ತಾ ಇಲ್ಲ. ಯಾರು ದುಡ್ಡು ಕೊಡ್ತಾರೆ ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾವ್ರೆ, ಆದರೂ ಇವ್ರಿಗೆ ತುಂಬಾ ತೊಂದರೆ ಕೊಡ್ತಾವ್ರೆ. ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಸುಮಾರಾಣಿ ಅವರು, ಮಂಡ್ಯ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಅವ್ರ ವಿರುದ್ಧವಾಗಿ ಅಮಾನತ್ ಮಾಡಬೇಕು. ಸಸ್ಪೆಂಡ್ ಮಾಡಿದ್ರೆ ನೆಕ್ಸ್ಟ್ ತಿರ್ಗಾ ಅದೇ ರೀತಿ ಕೆಲಸ ಮಾಡ್ತಾರೆ. ಅವ್ರು ಅಮಾನತ್ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ದಂಗೆ ನಮ್ಮ ಮಂಡ್ಯಕ್ಕೆ ಈಗ ಒಂದು 2-3 ದಿನದಲ್ಲಿ ಬಂದಿದ್ರೆ ನೀವು ಎಲ್ಲರಿಗೂ ನಿಮಗೆ ಸ್ವಾಗತ ಕೋರ್ತೀವಿ. ಅವ್ರ ವಿರುದ್ಧವಾಗಿ ನೀವು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾ ಒಂದು 2 ಮಾತು ನಾವು ಮುಗಿಸ್ತೀವಿ. ನಮಸ್ಕಾರ. ಇಷ್ಟೊತ್ತು ನಮ್ಮ ಎಲ್ಲ ನಮ್ಮ ಮುಖಂಡರು ಮಾತಾಡಿದ್ದಾರೆ. ನಿನ್ನೆ ನಡೆದಂಥ ಒಂದು ಘಟನೆ ನಮ್ಮ KR ಪೇಟೆಯಲ್ಲಿ ನಮ್ಮ ಚಂದ್ರು ಅವರ ಮೇಲೆ ನಡೆದಂಥ ಒಂದು ಘಟನೆಯನ್ನು ನೀವೆಲ್ಲ ಗಮನಿಸಿದ್ದೀರಾ. ನಿನ್ನೆ ಲಕ್ಷಾಂತರ ಜನ ವೀಕ್ಷಣೆಯನ್ನು ಮಾಡಿದ್ದೀರಾ. ಏಕೆ ಈ ಪೊಲೀಸ್ ಇಲಾಖೆಯಲ್ಲಿ ಇಂಥ ದೌರ್ಜನ್ಯಗಳು ನಡೀತಾ ಇದ್ದಾವೆ? ಇಷ್ಟೊಂದು ಇಡೀ ರಾಜ್ಯದಲ್ಲಿ ಪೊಲೀಸರ ಬಗ್ಗೆ ಅವಮಾನ ಆಗ್ತಾ ಇದೆ, ಆದರೂ IG DGP ಅವರು ಇದ್ರ ಬಗ್ಗೆ ಗಮನವನ್ನು ಯಾಕೆ ಹರಿಸ್ತಾ ಇಲ್ಲ? ಇದು ನಮ್ಮ ಒಂದು KRS ಪಕ್ಷದ ವತಿಯಿಂದ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಾವು ಮೊನ್ನೆನೂ ಕೂಡ 28ನೇ ತಾರೀಕಲ್ಲಿ ನಮ್ಮ ಮಧುಕರ್ ಶೆಟ್ಟಿ ಅವರ ಒಂದು ಫೋಟೋವನ್ನು ಕೊಟ್ಟು ನೀವು ಅವರ ಆದರ್ಶದಲ್ಲಿ ನೀವು ಒಂದು ಮುನ್ನಡೆಯಿರಿ, ನಿಮ್ಮ ಕಪ್ಪು ಚುಕ್ಕಿಯನ್ನು ಅಳಿಸ್ಕೊಳ್ಳಿ ಅಂತೇಳಿ ನಾವು ಹೇಳಿದ್ದೀವಿ. ಆದರೂ ಕೂಡ ಈ ದುರಾಂಕಾರ ಮತ್ತೆ ದೌರ್ಜನ್ಯವನ್ನು ನಡೆಸ್ತಾ ಇರುವಂತಹ ಕೇರ್ಪೇಟ್ ಪೊಲೀಸ್ ಠಾಣೆಯಲ್ಲಿ ನಾವು ಇದನ್ನ ಖಂಡಿಸ್ತೀವಿ KRS ಪಕ್ಷದ ವತಿಯಿಂದ. ಅದು ಇಲ್ಲೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಮನವನ್ನ ಪರಿವರ್ತನೆ ಮಾಡ್ಕೋಬೇಕು. ಈ ಹುಡುಗನ ಮೇಲೆ ಇಷ್ಟೊಂದು ದೌರ್ಜನ್ಯವನ್ನ ನೀವು ಮಾಡ್ತೀರಿ ಅಂತ ಅನ್ನೋದಾದ್ರೆ, ಒಬ್ಬ ಸಾಮಾನ್ಯ ಮನುಷ್ಯರ ಮೇಲೆ ನೀವು ಇಷ್ಟೊಂದು ದುರಾಂಕಾರದಿಂದ ಮಾತಾಡ್ತೀನಿ ಅಂದ್ರೆ ಆ ಮನುಷ್ಯ ಎಲ್ಲಿ ಹೋಗ್ಬೇಕು ರಕ್ಷಣೆ ಕೋರ್ಕೊಂಡು? ಪೊಲೀಸ್ ಠಾಣೆ ಈ ರೀತಿ ಆದಾಗ ರಕ್ಷಣೆಯನ್ನ ಯಾರನ್ನು ಕೇಳೋದು ನಾವು? ಇವತ್ತು ಇಡೀ ರಾಜ್ಯದಲ್ಲಿ KRS ಪಕ್ಷವನ್ನ ರಕ್ಷಣೆ ಕೇಳ್ಕೊಂಡು ಫೋನ್ ಮಾಡ್ತಾ ಇದ್ದಾರೆ. KRS ಪಕ್ಷದವರು ರಕ್ಷಣೆ ಕೊಡಿಸಿ ಅಂತ ಪೊಲೀಸ್ ಠಾಣೆಗೆ ಹೋದ್ರೆ ಈ ರೀತಿ ದೌರ್ಜನ್ಯವನ್ನು ಎಸಗಿದ್ರೆ ನಾವು ಎಲ್ಲಿಗೆ ಹೋಗೋದು ಸಾಮಾನ್ಯ ಜನರು? ಇದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ದಯವಿಟ್ಟು IGP ಅವರು, DGP ಅವರು ಮತ್ತೆ ನಮ್ಮ ಜಿಲ್ಲಾಡಳಿತದ ಯಾರೇ ಒಬ್ರು ಆಗ್ಬೋದು, ದಯವಿಟ್ಟು ಇವರ ಒಂದು ಅಮಾನತ್ ಮಾಡ್ತಿರೋ, ಸಸ್ಪೆಂಡ್ ಮಾಡ್ತಿರೋ, ಇವರಿಗೆ ಒಂದು ಪರಿವರ್ತನೆ ಆಗುವಂತಹ ಒಂದು ಔಷಧಿಯನ್ನಾರು ಕೊಡಿ ಅಂತ ನಾವು ಈ ಮೂಲಕ ಕೇಳ್ಕೊತೇವೆ. ಇನ್ನು ಮುಂದೆ ನಮ್ಮ ಸುಮಾರಾಣಿ ಅವರು ಈ ರೀತಿ ದೌರ್ಜನ್ಯವನ್ನ ಮಾಡಿದ್ರೆ ನಾವು KR ಪೇಟೆಯಲ್ಲೇ ಇವರ ವಿರುದ್ಧ ಒಂದು ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅಂತ ಈ ಮೂಲಕ ನಾನು ಹೇಳ ಬಯಸ್ತೇನೆ.